ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಮನೆಯಲ್ಲಿ ಎಷ್ಟೇ ನಾವು ಪೂಜೆ ಪುನಸ್ಕಾರವನ್ನು ಮಾಡಿದ್ರೂ ಕೂಡ ಇನ್ನೂ ನಾವು ಸಾಲಗಳಿಂದ ಹೊರಬರ್ಲಿಕ್ಕಾಗ್ತಾ ಇಲ್ಲ, ಅಥವಾ ಎಲ್ಲೋ ಒಂದು ಮಾರ್ಗದಲ್ಲಿ ದುಡಿಮೆಯನ್ನು ಹೆಚ್ಚು ಮಾಡಿಕೊಂಡು ಎಲ್ಲರಂತೆ ಕೂಡ ನಾವು ಬದುಕನ್ನು ಸಾಗಿಸ್ಲಿಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ತುಂಬ ಕಷ್ಟಗಳು ಅನ್ನುವಂತಹವರು ರಾಯರ ಪೂಜೆಯ ಜೊತೆಗೆ ತಾಯಿ ಮಹಾಲಕ್ಷ್ಮಿಯನ್ನು ಕೂಡ ನೀವು ಸರಿಯಾದಂತಹ ರೀತಿಯಲ್ಲಿ ಆರಾಧನೆ ಮಾಡುವಂತಹದ್ದನ್ನು ಕಲೀರಿ. ಶುಕ್ರವಾರ, ಮಂಗಳವಾರ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ನಡೆಸುವಂತಹದ್ದನ್ನು ಮಾಡಬೇಕು. ಒಂದು ಬಾರಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬಿತ್ತು ಅಂತಂದರೆ ನಿಮ್ಮ ಜೀವನದ ದಾರಿದ್ರ್ಯಗಳೆಲ್ಲವೂ ಕೂಡ ದೂರ ಆದಂತೆ. ಆದರೆ ಆ ತಾಯಿ ಮಹಾಚಂಚಲೆ. ಏನಂತಂದರೆ ನೋಡಿ, ಈಗ ರಾಯರ ಪೂಜೆ ಅಂತಂದರೆ ಗುರುವಾರ, ಮಹಾಲಕ್ಷ್ಮಿ ಪೂಜೆ ಅಂತಂದರೆ ಶುಕ್ರವಾರ. ಈ ಭಾವನೆಗಳಿಂದ ನಾವು ಹೊರಬರಬೇಕು. ಆ ತಾಯಿಯನ್ನು ನಾವು ನಮ್ಮ ಮನೆ ಬಿಟ್ಟು ಕದಲದ ಹಾಗೆ ಇರಬೇಕು, ನೋಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಆ ತಾಯಿ ಎಲ್ಲಿ ನೆಲೆಸಿರ್ತಾಳೋ ಅಲ್ಲಿ ದಾರಿದ್ರ್ಯ ಇರೋದಿಲ್ಲ. ಯಾವಾಗ ಆಕೆ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ, ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ದೀಪ ಹಚ್ಚಿದಾಗ, ಆಕೆಯ ಹೆಸರನ್ನು ಹಿಡಿದು ನಾವು ಮನೆಯಲ್ಲಿ ಸ್ಮರಣೆ ಮಾಡಿದಾಗ, ಪ್ರೀತಿಯಿಂದ ಆಕೆಗೆ ಒಂದು ಧೂಪ ದೀಪ ನೈವೇದ್ಯವನ್ನು ಇಟ್ಟಾಗ ದೇವರ ಮನೆಯಲ್ಲಿ ಒಳಿತಾಗ್ತಾ ಹೋಗುತ್ತೆ. ದಿನೇ 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 ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಮನೆಗೆ ಹಣದ ಹರಿವಿನ ಮೂಲಗಳು ಜಾಸ್ತಿ ಆಗುತ್ತೆ. ಹಣದ ಹರಿವು ಅಂತಂದರೆ ಮೇಲಿನಿಂದ ಯಾರಿಗೂ ಕೂಡ ಉದುರೋದಿಲ್ಲ. ನಾವು ದುಡಿಮೆಯನ್ನು ಮಾಡಿಕೊಳ್ಳುವಂತಹ ಮಾರ್ಗಗಳು ಹೆಚ್ಚಾಗುತ್ತೆ. ಆ ದಾರಿಯನ್ನು ಆಕೆ ತೋರಿಸ್ತಾಳೆ. ಆಕೆಯನ್ನು ಪೂಜೆ ಮಾಡೋದ್ರ ಜೊತೆಯಲ್ಲಿ ಹೆಣ್ಮಕ್ಳು ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ನಿಗಾ ವಹಿಸಬೇಕು. ಏಕೆಂದರೆ ನಾವು ಎಷ್ಟೇ ಪೂಜೆ ಪುನಸ್ಕಾರವನ್ನು ಮಾಡಿದ್ರೂ ಕೂಡ ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳೇನಿರುತ್ತಲ್ವ, ಅದು ನಾವು ಮೇಲೆ ಹೋಗಲಿಕ್ಕೆ ಜೀವನದಲ್ಲಿ ಅಡ್ಡಿ ಆಗ್ತಾ ಇರುತ್ತೆ. ನೋಡಿ, ಹೆಣ್ಮಕ್ಳು ಪ್ರತಿನಿತ್ಯ ಏನೇ ಕಷ್ಟ ಆಗಲಿ, ಇವತ್ತು ಮಂಗಳವಾರ, ಇವತ್ತು ಶುಕ್ರವಾರ, ಇವತ್ತು ಮಾತ್ರ ಹೊಸ್ತಲು ಸಾರಿಸ್ಬೇಕು, ಗುರುವಾರ ರಾಯರ ಪೂಜೆ ಮಾಡ್ತೀವಿ, ಇವತ್ತು ಮಾತ್ರ ಹೊಸ್ತಲು ಸಾರಿಸ್ಬೇಕು ಅನ್ನುವಂತಹ ಭಾವನೆಯಿಂದ ಹೊರಗಡೆ ಬಂದು ನೀವು ಪ್ರತಿನಿತ್ಯ ಹೇಳ್ತಿದ್ದಾಗೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಹಣೆಗಿಟ್ಕೊಂಡು ತಲೆಯನ್ನು ಸ್ವಲ್ಪ ನೀಟಾಗಿ ಬಾಚಿಕೊಂಡು ಹೊಸ್ತಲನ್ನು ಸಾರಿಸಿ ಒಳಗಡೆ ಕಸ ಗುಡಿಸ್ಬೇಕು, ಪ್ರತಿನಿತ್ಯವೂ ನೆಲ ಒರೆಸ್ಬೇಕು. ಅದರ ಜೊತೆಯಲ್ಲಿ ಹೊರಗಡೆ ಹೊಸ್ತಿಲನ್ನು ಪ್ರತಿನಿತ್ಯವೂ ಸಾರಿಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಹೊಸ್ತಿಲ ಮೇಲೆ ಕೂಡ ಬಿಡಬೇಕು. ಜೊತೆಯಲ್ಲಿ 2 ಹೂವನ್ನು ಇಡುವಂತಹದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಮನೆಯ ಅರ್ಧ ದಾರಿದ್ರ್ಯ ಕಳೆದೋಗುವಂತಹದ್ದು ಇದರಿಂದಲೇ. ಇದನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಪ್ರತಿನಿತ್ಯ ಏನೇ ಕಷ್ಟ ಆದರೂ ಹೊಸ್ತಿಲು ಸಾರಿಸಿ ರಂಗೋಲಿ ಹಾಕಿ, ಮನೆ ಮುಂದೆ ಒಂದು ರಂಗೋಲಿ ಹಾಕಿ. ಅದರ ಜೊತೆಯಲ್ಲಿ ರಂಗೋಲಿ ಹಾಕುತ್ತೀರ, ಅದು ಓಕೆ. ಆ ರಂಗೋಲಿಯನ್ನು ತುಳಿಬಾರ್ದು. ಅಂದರೆ ನಾವೇನು ಮನೆ ಮುಂದೆ ರಂಗೋಲಿ ಹಾಕ್ತೀವಲ್ವ, ಅದನ್ನು ಕಾಲಿನಿಂದ ತುಳ್ಕೊಂಡು ಓಡಾಡೋದ್ರಿಂದನೂ ಕೂಡ ಮನೆಗೆ ದಾರಿದ್ರ್ಯ ಬರುತ್ತೆ. ತುಂಬ ದೊಡ್ಡದಾಗಿ ಹಾಕಲಿಲ್ಲ ಅಂತಂದರೂ ಅಟ್ಲೀಸ್ಟ್ ಸಣ್ಣದಾಗಿ ಹಾಕಿ, ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಅವ್ರಿಗೂ ಕೂಡ ಹೇಳ್ಕೊಡ್ಬೇಕು. ಹೊಸ್ತಿಲ ಮೇಲೆ ಹಾಕಿದಂತಹ ರಂಗೋಲಿಯನ್ನು ನೀವು ಕೂಡ ಓಡಾಡುವಾಗ ಆ ಸೆರಗಿನಿಂದ, ಸೀರೆ ಉಟ್ಟಿದ್ರೆ ಸೆರಗಿನಿಂದ ರಂಗೋಲಿ ಎಲ್ಲ ಅಳಿಸಿ ಹೋಗಬಾರ್ದು. ಇವೆಲ್ಲವೂ ಕೂಡ ಅಶುಭ. ಮನೆಗೆ ಸ್ವಲ್ಪ ಹೊಸ್ತಿಲು ದಾಟುವಾಗ, ರಂಗೋಲಿ ಹತ್ರ ಓಡಾಡುವಾಗ ಪಕ್ಕದಿಂದ ಓಡಾಡಿ, ರಂಗೋಲಿಯನ್ನು ತುಳಿದಾಡಬೇಡಿ. ನೀವು ರಾಯರ ಪೂಜೆಯನ್ನು ಗುರುವಾರ ಎಷ್ಟು ನಿಷ್ಠೆಯಿಂದ ಮಾಡಿದ್ರೂ ಕೂಡ ನಿಮ್ಮ ಸಾಲ ತೀರಬೇಕು ಅಂತಂದರೆ ನೋಡಿ, ಯಾರೆಲ್ಲ ರಾಯರ ಪೂಜೆ ಮಾಡುವಂಥವರೇ ನನ್ನ ವಿಡಿಯೋ ನೋಡೋದು ಹೆಚ್ಚಾಗಿ.
ಎಷ್ಟು ನೀವು ನಿಷ್ಠೆಯಿಂದ ಗುರುವಾರ ಪೂಜೆ ಮಾಡ್ತೀರಲ್ವ, ಅಷ್ಟೇ ನಿಷ್ಠೆಯಿಂದ ನಿಮ್ಮ ದುಡ್ಡು ಕಾಸಿನ ವಿಚಾರದಲ್ಲಿ ಏಳಿಗೆ ಆಗಬೇಕು ಅಂತಂದರೆ ನೀವು ಮಂಗಳವಾರ, ಶುಕ್ರವಾರ ವಿಶೇಷವಾಗಿ ಆ ತಾಯಿಯ ಪೂಜೆ ಮಾಡುವಂತಹದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ನಾನು ಈಗಾಗಲೇ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಶುಕ್ರವಾರ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದು. ಇನ್ನೊಂದಷ್ಟು ವಿಚಾರಗಳೇನಾದರೂ ಬೇಕಾದರೆ ಹೇಳಿ, ಯಾವ ರೀತಿ ಸರಳವಾಗಿ ಪೂಜೆ ಮಾಡುವಂತಹದ್ದು ಅಂತ ಹೇಳಿ ಅದನ್ನು ಕೂಡ ನಿಮಗೆ ಹೇಳಿಕೊಡ್ತೀನಿ. ನೆಕ್ಸ್ಟ್ ನೋಡಿ, ಕಸಪುರಿಕೆಯನ್ನು ಮನೆಯಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಿ, ಉಲ್ಟಾ ಮಾಡಿ ನಿಲ್ಲಿಸುವಂತಹದ್ದು, ಪೊರಕೆನ ಮತ್ತು ಕಾಲಿನಿಂದ ಒದ್ದೆಯುವಂತಹದ್ದನ್ನು ಮಾಡಬೇಡಿ. ಮನೆಗೆ ದರಿದ್ರ ಬರುತ್ತೆ. ಜೊತೆಯಲ್ಲಿ ಪೊರಕೆ ತುಂಬ ಸೌದು ಹೋಗಿದ್ರೂ ಕೂಡ ಒಳಗಡೆ ಆಗಲಿ ಹೊರಗಡೆ ಆಗಲಿ ಆ ಸವೆದಂತಹ ಪೊರಕೆಯಿಂದ ಕಸ ಗುಡಿಸ್ಬೇಡಿ. ನೀವು ಯಾವಾಗ ಸೌದೋಗಿರೋ ಪೊರಕೆ ಇಟ್ಕೊಂಡು ಮನೆಯೆಲ್ಲ ಗುಡಿಸ್ತೀರಾ, ಹೊರಗಡೆ ಗುಡಿಸ್ತೀರಾ, ಮನೆಯಲ್ಲಿ ಅನಾರೋಗ್ಯದ ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿ ಶುಕ್ರವಾರ ಹೆಣ್ಮಕ್ಳು ಆ ತಾಯಿಯ ಪೂಜೆ ಮಾಡೋದಕ್ಕಿಂತ ಮೊದಲು ತಲೆಗೆ ಸ್ನಾನ ಮಾಡಿಕೊಂಡೇ ನೀವು ಪೂಜೆಯನ್ನು ಮಾಡಬೇಕು. ಜೊತೆಯಲ್ಲಿ ನೋಡಿ, ಮನೆಯಲ್ಲಿ ಕೆಲವೊಂದಷ್ಟು ಸಾಮಗ್ರಿಗಳನ್ನು ನಾವು ತಾಯಿ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಭಾವಿಸ್ತೀವಿ. ಉಪ್ಪು, ಅರಿಶಿಣ, ಹುಣಸೆ ಹಣ್ಣು, ಅಡುಗೆ ಎಣ್ಣೆ ಇವೆಲ್ಲವೂ ಕೂಡ ಪೂರ್ತಿ ಮುಗ್ದೋಗೋ ತನಕ ಕಾಯಬೇಡಿ. ಮುಗ್ದೋಯ್ತು ತಗೊಂಡು ಬನ್ನಿ ಅಂತ ಹೇಳಬಾರ್ದು. ಇವೆಲ್ಲವೂ ಖಾಲಿ ಆಯಿತು ಅನ್ನಬಾರ್ದು. ಇನ್ನೂ ಒಂದಷ್ಟು ಇದ್ದಾಗಲೇ ತಂದಿಟ್ಕೊಳ್ಳಿ. ಏನು ನೀವು ಶುಕ್ರವಾರದೊತ್ತು ಪೂಜೆ ಮಾಡ್ತಿರಲ್ವ, ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಕಳಸವನ್ನು ಹೂಡಿ ನಾವು ಶುಕ್ರವಾರನೇ ವಾರ ಮಾಡುವಂತಹದ್ದು. ನಿಮ್ಮ ಪೂಜೆ ಆದಷ್ಟು 6:30 ಒಳಗಡೆ ಮುಗ್ದೋಗ್ಬಿಡಬೇಕು. ಅದೇ ಬಹಳ ಶ್ರೇಷ್ಠ. ಅದರಲ್ಲಿಯೂ ವಿಶೇಷವಾದಂತಹ ಶುಭ ಶುಕ್ರವಾರಗಳು ಬಂದಾಗ ಆ ತಾಯಿಗೆ ಹಾಲಿನಿಂದ ಮಾಡಿದಂತಹ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಿ. ಆಕೆ ನೈವೇದ್ಯ ಪ್ರಿಯೆ. ನೀವು ಏನಾದರೂ ಈ ರೀತಿ ನೈವೇದ್ಯವನ್ನು ಮಾಡಿ ಇಟ್ಟಾಗ ಬಹಳ ಪ್ರೀತಿಯಿಂದ ಆಕೆ ಸ್ವೀಕಾರ ಮಾಡಿದ್ರೆ ಆ ಪ್ರಸಾದ ಸ್ವೀಕಾರ ಮಾಡಿದ ಪುಣ್ಯವೂ ಕೂಡ ನಿಮ್ಮ ದಾರಿದ್ರ್ಯವನ್ನು ಕಳೆಯುತ್ತೆ. ಇವೆಲ್ಲವನ್ನು ನಾವು ಕೂಡ ಮನೆಯಲ್ಲಿ ತಿಳ್ಕೊಂಡು ಅನುಸರಣೆ ಮಾಡ್ಕೊಂಡು ಬಂದ ಮೇಲೆ ನಾವು ಹಿಂದೆ ಇದ್ದದ್ದಕ್ಕೂ ಈಗ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿವೆ. ಆ ಅನುಭವದ ಆಧಾರದ ಮೇಲೇ ನಿಮಗೂ ಕೂಡ ನಾನು ತಿಳಿಸ್ಕೊಡುವಂತಹದ್ದು. ಮಾಡ್ತಾ ಹೋಗಿ, ಅಭ್ಯಾಸ ಮಾಡ್ಕೊತಾ ಹೋಗಿ ಈ ರೀತಿ ಪೂಜೆ ಪುನಸ್ಕಾರವನ್ನು. ಆಮೇಲೆ ಸಾಲ ನಿವಾರಣೆಗೆ ಒಂದು 5 ಶುಕ್ರವಾರ ಮಾಡುವಂತಹದ್ದು ಒಂದು ವ್ರತ ಇದೆ. ಇಷ್ಟರಲ್ಲೇ ಹೇಳ್ಕೊಡ್ತೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಈಗ ರಾಯರ ಪೂಜೆ ಮಾಡ್ತೀರಾ, ಅಥವಾ ಅಮಾವಾಸ್ಯೆ ಪೌರ್ಣಮಿ ಪೂಜೆ ಮಾಡ್ತೀರಾ, ಶುಕ್ರವಾರ ಪೂಜೆ ಮಾಡ್ತೀರಾ, ಮಾಡುವಂತಹ ಹೆಣ್ಮಕ್ಳು, ಈ ರೀತಿ ಎಲ್ಲ ಪೂಜೆ ಮಾಡುವಂತಹ ಹೆಣ್ಮಕ್ಳು ಪೂಜೆ ಎಲ್ಲ ಮುಗ್ದೋದ್ಮೇಲೆ ಆಯಿತು ಅಥವಾ ಪ್ರತಿನಿತ್ಯನೇ ಆಯಿತು, ಸದಾ ಮನೆಯಲ್ಲಿ ತಲೆ ಕೆದರ್ಕೊಂಡು ಇಡಬಾರ್ದು. ಖಾಲಿ ಹಣೆಯಲ್ಲಿ ಇಡಬಾರ್ದು. ಖಾಲಿ ಕೈಗಳಲ್ಲಿ ಇರಬಾರ್ದು. ಆ ರೀತಿ ಎಲ್ಲ ನೀವು ಇದ್ದಾಗ, ಅಂದರೆ ಪೂಜೆ ಮಾಡೋವರೆಗೂ ಬಳೆ ಹಾಕ್ಕೊಳ್ಳೋದು, ಸೀರೆ ಉಟ್ಕೊಂಡು ನೀಟಾಗಿರೋದು, ಇಲ್ಲ ಆಮೇಲೆ ತಲೆಯೆಲ್ಲ ಕೆದ್ರಕೊಂಡು ಈಗ ಮಲ್ಕೊಂಡು ಎದ್ದೇಳ್ತೀರಾ, ಅದು ಕೆದರಿದಂತಹ ತಲೆನಲ್ಲೇ ಹಾಗೆ ಇರುವಂತಹದ್ದು, ಹಣೆನಲ್ಲೇನೋ ಬೊಟ್ಟು ಬಿದ್ದೋಗಿದ್ರೆ ಹಾಗೆ ಇದ್ದು ಬಿಡುವಂತಹದ್ದು, ಖಾಲಿ ಕೈಯಲ್ಲಿರುವಂತಹದ್ದು. ಈ ರೀತಿ ಮಾಡಿದಾಗ ನೀವೇನು ಪೂಜೆ ಪುನಸ್ಕಾರ ಮಾಡಿರ್ತೀರಾ ಅದರ ಫಲಗಳೆಲ್ಲ ನಶಿಸಿ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ಹಣೆಗೆ ಲಕ್ಷಣವಾಗಿ ಇಟ್ಕೊಂಡು ಸದಾ ತಲೆ ನೀಟಾಗಿ ಬಾಚಿಕೊಂಡು ಕೈಯಲ್ಲಿ ಬಳೆ ಹಾಕ್ಕೊಳ್ಳುವಂತಹದ್ದನ್ನು ಅಭ್ಯಾಸ ಮಾಡಿ. ನೀವು ಈ ಅಭ್ಯಾಸಗಳನ್ನು ಮಾಡ್ತಾ ಹೋಗಿ ನಿಮ್ಮ ಯಜಮಾನರು ಅವರ ಉದ್ಯೋಗದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟನ್ನು ಕಾಣ್ತಾರೆ ಅನ್ನುವಂತಹದ್ದನ್ನು ನೀವೇ ನೋಡ್ತೀರಾ. ಇನ್ನು ನೆಕ್ಸ್ಟು ನಿಮ್ಮ ಕೈಲಾದಷ್ಟು ಮಟ್ಟಕ್ಕೆ ನೀವು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋಗಿ. ಆ ತಾಯಿ ನಿಮ್ಮ ಸಮಸ್ಯೆಗೆ ಖಂಡಿತವಾಗಿ ದಾರಿ ತೋರಿಸ್ತಾಳೆ. 11-12 ಗಂಟೆಗೆಲ್ಲ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಯಾವತ್ತೇ ಆಗಲಿ ನಿಮ್ಮ ವಾರದ ದಿವಸ ಆದಷ್ಟು 6:15 ಒಳಗಡೆ ಪೂಜೆ ಮುಗಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಒಂದು 8 ಗಂಟೆ 9 ಗಂಟೆ. ಯಾವತ್ತೂ ಆಗಲಿ ನಾವು ಪೂಜೆನ 11 ಗಂಟೆ 12 ಗಂಟೆಗೆ ದೀಪ ಹಚ್ಚಿದ್ರೆ ಅದು ಖಂಡಿತ ಯಾವ ದೇವರಿಗೂ ಕೂಡ ಸಲ್ಲೋದಿಲ್ಲ. ಮಾಡಿದಂತಹ ಪುಣ್ಯ ಫಲವೂ ಕೂಡ ನಿಮಗೆ ಲಭ್ಯ ಆಗೋದಿಲ್ಲ. ಇವೆಲ್ಲ ಒಂದಷ್ಟು ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇರ್ತೀರಾ, ಎಲ್ರಿಗೂ ಕೂಡ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ ಎಲ್ಲರೂ. ನಮಸ್ಕಾರ.